ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆರ್ಟ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಾದಾ ಬ್ಲೌಸ್ ಕಟ್ಟಿಂಗ್ ಮತ್ತು ಕೆಲವೊಂದು ಕಟ್ಟಿಂಗ್ ರಿಲೇಟೆಡ್ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಏಕೆಂದರೆ ನಾನು ಇದರಲ್ಲಿ ಬಿಗಿನರ್ಸ್ಗೆ ತುಂಬ ಅರ್ಥ ಆಗೋ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಮೆಜರ್ಮೆಂಟ್ ಹೇಳ್ತಾ ಇಲ್ಲ, ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಏಕೆಂದರೆ ಆಲ್ರೆಡಿ ನಾನು ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಫ್ರೆಂಡ್ಸ್, ನಮಗೆ ಮುಖ್ಯವಾಗಿ ಫಸ್ಟ್ ಬಂದುಬಿಟ್ಟು ಲೆಂತ್ ಮೆಜರ್ಮೆಂಟ್ ಬೇಕಾಗುತ್ತೆ. ಇಲ್ಲಿ ನನಗೆ ಲೆಂತ್ ಮೆಜರ್ಮೆಂಟ್ ರೆಡಿ ನಮಗೆ 12.8 ಅಂದರೆ 12.8 ಇಂಚ್ ಬರ್ತಾ ಇದೆ. ಬಟ್ ನಮಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 13.8 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಪ್ಲೇನ್ ಬ್ಲೌಸಿಗೆ ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಲೆಂತಲ್ಲಿ. ಬಟ್ ನಾನಿಲ್ಲಿ ಬ್ಯಾಕ್ ಪಾರ್ಟಿಗೋಸ್ಕರ ನಾನು ಎಕ್ಸ್ಟ್ರಾ 1.5 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸೊಂಟದ ಅಳತೆ. ಫ್ರೆಂಡ್ಸ್, ಸೊಂಟದ ಅಳತೆ ನಮಗೆ 23 ಬಂದಿದೆ. ಅದರಲ್ಲಿ 4th ಭಾಗ ಮಾಡಿದರೆ 5.8 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ ನಾನು 6 ಇಂಚನ್ನು ತೊಗೋತಾ ಇದ್ದೀನಿ. ಸೊ 6 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚ್ ನಾವು ಟಕ್ಸ್ಗೋಸ್ಕರ, ಬ್ಯಾಕ್ ಟಕ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಮಾರ್ಜಿನ್ ಬಂದುಬಿಟ್ಟು 2 ಇಂಚ್ ತೊಗೋತಾ ಇದ್ದೀನಿ. ನೀವು 2 ಇಂಚ್ ಆದರೂ ತೊಗೋಬೋದು, 1.5 ಇಂಚ್ ಆದರೂ ತೊಗೋಬೋದು. ನೆಕ್ಸ್ಟ್ ನಮಗೆ ಶೋಲ್ಡರ್ ಬೇಕು. ಶೋಲ್ಡರ್ ನಮಗೆ ಇದು 30 ಎದೆ ಸುತ್ತಳತೆಯ ಬ್ಲೌಸ್ ಆಗಿದ್ದರಿಂದ ನಮಗೆ 5 ಇಂಚು ಶೋಲ್ಡರ್ ಸಾಕಾಗುತ್ತೆ. ಫ್ರೆಂಡ್ಸ್, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಕ್ಕೆ ಜಾಸ್ತಿನೂ ತೊಗೋಬೇಡಿ, ಕಡಿಮೆನೂ ತೊಗೋಬೇಡಿ. ಸೊ 5 ಇಂಚ್ ನಮಗೆ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಆರ್ಮೋಲ್ ಬೇಕಾಗುತ್ತೆ. ನೋಡಿ, ಆರ್ಮೋಲ್ ನಾವು 5 ಇಂಚಿಗೆ ತೊಗೋತಾ ಇದ್ದೀವಿ. 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಂತರ ನಮಗೆ 30 ಎದೆ ಸುತ್ತಳತೆ ಇದೆ. 30 ಎದೆ ಸುತ್ತಳತೆಯಲ್ಲಿ 4th ಭಾಗ ಮಾಡಿದರೆ ನಮಗೆ 7.5 ಇಂಚ್ ಬೇಕಾಗುತ್ತೆ. 7.5 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ ತೊಗೋಬೇಕಾಗತ್ತೆ. ಈಗ ಸ್ಕೇಲ್ ಹಾಕ್ಕೊಳ್ಳಿ, ಲೈನನ್ನು ಹಾಕ್ಕೊಂಡು ಈಗ ಆರ್ಮೋಲ್ ಪಾಯಿಂಟ್ಸನ್ನು ಜಾಯಿಂಟ್ ಮಾಡಬೇಕಾಗತ್ತೆ. ಸೊ ಆರ್ಮೋಲ್ ಪಾಯಿಂಟ್ಸ್ಗೆ ಇದಕ್ಕೆ 30 ಎದೆ ಸುತ್ತಳತೆ ಆಗಿದ್ದರಿಂದ ನಮಗೆ 1.2 ಇಂಚು ಸಾಕಾಗುತ್ತೆ. ಬಿಗ್ ಸೈಜ್ ಆದರೆ 1.5 ಇಂಚ್ ಬೇಕಾಗುತ್ತೆ. ಫ್ರೆಂಡ್ಸ್, ಸೊ ಇಲ್ಲಿ ನಮಗೆ 1.2 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಬಿಗಿನರ್ಸ್ ಆಗಿದ್ದರೆ ನಿಮಗೆ ಈ ಥರ ಶೇಪ್ ಹಾಕಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ಕರ್ವ್ ಶೇಪಲ್ಲಿ ಸ್ಕೇಲ್ ಬರುತ್ತೆ. ಫ್ರೆಂಡ್ಸ್, ಅದನ್ನು ನೀವು ಬೈ ಮಾಡ್ಕೋಬೋದು. ಇವಾಗ ನೋಡಿ, ಇದೇ ನಮಗೆ ಇಂಪಾರ್ಟೆಂಟ್ಸ್ ಬ್ಲೌಸಲ್ಲಿ. ಯಾಕಂದರೆ ನಮಗೆ ಒಂದ್ಸಲ ಆರ್ಮೋಲ್ ಶೇಪ್ ಕರೆಕ್ಟಾಗಿ ನಮಗೆ ವಿತ್ ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟಿಗೆ ನಮ್ಗೆ ಬಂದರೆ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಫ್ರೆಂಡ್ಸ್, ಬ್ಯಾಕ್ ತೋಳಲ್ಲೇ ಆಗಿರ್ಬೋದು, ಫ್ರಂಟ್ ತೋಳಲ್ಲೇ ಆಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ಬ್ಲೌಸ್ ಮೆಜರ್ಮೆಂಟ್ ಮಾಡಿದಾಗ ನಮಗೆ 6.1 ಇಂಚ್ ಬಂದಿದೆ. ಸೊ ಇಲ್ಲಿ ಶೋಲ್ಡರಿಗೆ ನಾವು ಜಾಯಿಂಟ್ ಮಾಡಿದಾಗ 1/2 ಇಂಚ್ ಹೋಗುತ್ತೆ. ಫ್ರೆಂಡ್ಸ್, 1/2 ಇಂಚನ್ನು ಬಿಟ್ಟು ನಾವು ಈ ಶೇಪಿಂದ ಈ ಶೇಪ್ವರೆಗೂ, ಈ ಮಾರ್ಕಿಂಗ್ವರೆಗೂ ಕರೆಕ್ಟಾಗಿದೆಯೋ ಇಲ್ಲೋ ನೋಡ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ನಮಗೆ ಶೇಪ್ ಕರೆಕ್ಟಾಗಿ 6.2ಗೆ ಬಂದಿದೆ. ಸೊ ಈ ರೀತಿ ನಾವು ಕಟ್ಟಿಂಗಲ್ಲೇ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಸೊಂಟದ ಅಳತೆಗೆ ನಾವು ಕೂಡಿಸ್ಕೋಬೇಕಾಗುತ್ತೆ ಲೈನನ್ನು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಶೋಲ್ಡರ್ ಪಟ್ಟಿ ನಮಗೆ ಇಲ್ಲಿ 2.5 ಇಂಚ್ ಬರ್ತಾ ಇದೆ. 2.5 ಇಂಚಿಗೆ 1/2 ಇಂಚನ್ನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಏಕೆಂದರೆ ಶೋಲ್ಡರ್ನ ನಾವು ಜಾಯಿಂಟ್ ಮಾಡುವಾಗ, ಸ್ಲೀವ್ನ ಅಟ್ಯಾಚ್ ಮಾಡುವಾಗ 1/2 ಇಂಚ್ ಹೋಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಅದಾದಮೇಲೆ ಒಂದು 1/4 ಇಂಚ್ವರೆಗೂ ನಮಗೆ ಪೈಪಿಂಗ್ಗೋಸ್ಕರ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಸೊ ಅದಾದಮೇಲೆ 2 ಇಂಚ್ ನೆಕ್ ಪಾರ್ಟ್ ಬರ್ತಾ ಇದೆ. ಸೊ ನೆಕ್ಕಿಗೋಸ್ಕರ ನಾವು 2 ಇಂಚ್ ವಿಡ್ತನ್ನು ತೊಗೋತಾ ಇದ್ದೀವಿ. ನೆಕ್ ಲೆಂತ್ ಬಂದುಬಿಟ್ಟು ನಮಗೆ 9 ಇಂಚ್ ಬೇಕು. ಬಟ್ ಇದು ಪ್ಲೇನ್ ಬ್ಲೌಸ್ ಆಗಿದ್ದರಿಂದ ಕಸ್ಟಮರ್ ನಮಗೆ 8 ಇಂಚಿಗೆ ಮಾತ್ರ ಇಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮಗೆ ನೆಕ್ ವಿಡ್ತ್ ಬಂದುಬಿಟ್ಟು 2 ಇತ್ತು. ನಮಗೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 2.5 ಇಂಚಿಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಲೈನನ್ನು ಕೂಡಿಸ್ಕೊಂಡು ಬಾಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಮಗೆ ಈ ರೀತಿ ಮಾಡೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತೊಗೊಳೋದ್ರಿಂದ ನಮಗೆ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಫ್ರೆಂಡ್ಸ್, ಈ ರೀತಿ ನೀಟಾಗಿ ಶೇಪನ್ನು ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಇದಾದಮೇಲೆ ನೋಡಿ, ನಮಗೆ ಬ್ಯಾಕ್ ಡಾಟ್ ತುಂಬಾ ಇಂಪಾರ್ಟೆಂಟ್. ನಮಗೆ ಸೊಂಟದ ಅಳತೆ ಎಲ್ಲಿವರೆಗೂ ಇರುತ್ತೋ ಟಕ್ಸ್ ಪಾಯಿಂಟ್ ಹಿಡಿದು
ಅದರಲ್ಲಿ ಹಾಫ್ ಮಾಡ್ಕೋಬೇಕಾಗುತ್ತೆ. ಆ ಹಾಫ್ ಮೆಜರ್ಮೆಂಟ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಂದ 4 ಇಂಚ್ ನಾನು ಲೆಂತನ್ನ ಇಡ್ತಾ ಇದ್ದೀನಿ. ಸೊ ಯಾವುದೇ ಬ್ಲೌಸಿಗಾದರೂ 4 ಇಂಚ್ ಇಟ್ಟೇ ಇಡಿ ಫ್ರೆಂಡ್ಸ್. ಹಾಫ್ ಇಂಚ್ ಆ ಸೈಡ್ ಆ ಸೈಡ್ ಮತ್ತು ಈ ಸೈಡ್ ಹಾಫ್ ಇಂಚ್ ಬೇಕಾಗುತ್ತೆ ಫ್ರೆಂಡ್ಸ್. ಈಗ 2 ಪಾಯಿಂಟ್ಸನ್ನು ಸೇರಿಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಸೈಡ್ ಜಾಯಿಂಟಲ್ಲಿ ನಮಗೆ ಹಾಫ್ ಇಂಚ್ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಈ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟ್ಸ್ ಹತ್ರ ನಾವು ಕ್ರಾಸಾಗಿ ಲೈನನ್ನು ಹಾಕ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಬ್ಯಾಕಲ್ಲಿ ಈ ಆರ್ಮೋಲ್ ಪಾಯಿಂಟ್ ಹತ್ತಿರ ಸೊಂಟದವರೆಗೂ ಯಾವುದೇ ಥರ ರಿಂಕಲ್ಸ್ ಬರೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕೂಡುತ್ತೆ. ಸೊ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಇರೋದು ಬ್ಯಾಕ್ ನೆಕ್ಕಲ್ಲಿ. ಸೊ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ನೀಟಾಗಿ ನಾವು ಕಟಿಂಗನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಎಲ್ಲೆಲ್ಲಿ ನಮಗೆ ಮಾರ್ಕಿಂಗ್ ಬೇಕಾಗುತ್ತೋ ಅಲ್ಲಲ್ಲಿ ನಾನು ಒಂದೊಂದು ನ್ಯಾಚನ್ನು ಹಾಕ್ತಾ ಇದ್ದೀನಿ. ಶೋಲ್ಡರ್ ಪಾಯಿಂಟ್ ಹತ್ರ, ಟಕ್ಸ್ ಪಾಯಿಂಟ್ ಹತ್ರ, ಮತ್ತು ನಮಗೆ ಇಲ್ಲಿ ಫಿಟ್ಟಿಂಗಲ್ಲಿ ಲೈನಿಗೋಸ್ಕರ ಚೆಸ್ಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೊಂದು ನ್ಯಾಚ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಅದೇ ರೀತಿ ಮಾರ್ಕಿಂಗ್ ನೆಕ್ ಪಾರ್ಟ್ ಕ್ಲೋಸ್ ಇರೋ ಥರ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಮಗೆ ಉಕ್ಸ್ ಮತ್ತು ಕಾಜಾಪಟ್ಟಿಗೋಸ್ಕರ ನಾವು ಹಾಫ್ ಇಂಚನ್ನು ಫಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಆ ಹಾಫ್ ಇಂಚ್ ಬಿಟ್ಟು ನೋಡಿ, ಈ ಥರ ಹಾಫ್ ಇಂಚ್ ಬಿಡಬೇಕಾಗುತ್ತೆ. ನಾವು ಹಾಫ್ ಇಂಚ್ ಬಿಟ್ಟು ನಾವು ಬ್ಯಾಕ್ ಪಾರ್ಟನ್ನು ಇಟ್ಕೋಬೇಕಾಗತ್ತೆ. ಸೊ ಇದಾದ ನಂತರ ಆ್ಯಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಹೇಗಿದೆಯೋ ಅದೇ ರೀತಿ ನಾವು ಲೈನನ್ನು ಹಾಕಬೇಕಾಗುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ. ಸುತ್ತಲೂ ನಾವು ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಶೋಲ್ಡರ್ ಪಾಯಿಂಟ್ ಅಂತ ಶೋಲ್ಡರ್ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ನಾವು ಎಲ್ಲೆಲ್ಲಿ ನ್ಯಾಚ್ ಹಾಕಿದ್ವಲ್ಲ ಅಲ್ಲಲ್ಲೊಂದು ಮಾರ್ಕ್ ಹಾಕೋತಾ ಇದ್ದೀನಿ, ಯಾಕೆಂದರೆ ಪಾಯಿಂಟ್ಸ್ ಕರೆಕ್ಟಾಗಿ ಗೊತ್ತಾಗಲಿ ಅಂತ. ನೋಡಿ, ಇದಾದ ನಂತರ ನೆಕ್, ಫ್ರಂಟ್ ನೆಕ್ ನಮಗೆ ಎಷ್ಟು ಬೇಕಾಗುತ್ತೆ, ಇಲ್ಲಿ 2 ಇದೆ ಆ್ಯಸ್ ಇಟ್ ಈಸ್. ಬ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟೇ. ಇಲ್ಲಿ 5 ಇಂಚಿಗೆ ನಾನು ಫ್ರಂಟ್ ನೆಕ್ಕನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಕೂಡ ಸೇಮ್ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 2.5 ಇಂಚಿಗೆ ನಾನು ವಿಡ್ತನ್ನು ಇಟ್ಕೋತಾ ಇದ್ದೀನಿ. ಇಲ್ಲಿ ನಮಗೆ ಕಸ್ಟಮರ್ಸು ರೌಂಡ್ ನೆಕ್ಕನ್ನೇ ಹೇಳಿದ್ದಾರೆ. ಸೊ ರೌಂಡ್ ನೆಕ್ಕನ್ನು ನಾನು ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಆರ್ಮೋಲ್ ಹತ್ತಿರ ನಮಗೆ ಚೌಕಾಗಿ ಬಾಕ್ಸನ್ನು ಎಲ್ ಶೇಪಲ್ಲಿ ಹಾಕೋಬೇಕಾಗತ್ತೆ. ಈ ಬ್ಯಾಕ್ ಆರ್ಮೋಲ್ ಶೇಪ್ ಇದೆಯಲ್ವ, ಆ ಶೇಪಿಗಿಂತ ಹಾಫ್ ಇಂಚ್ ಕಡಿಮೆ ಇಟ್ಕೋಬೇಕಾಗತ್ತೆ. ಕಡಿಮೆ ಇಟ್ಕೊಂಡು ನಾವು ಆ್ಯಸ್ ಇಟ್ ಈಸ್ ಶೇಪ್ ಹಾಕ್ಕೋಬೇಕಾಗುತ್ತೆ. ಇದು ಫ್ರಂಟ್ಗೋಸ್ಕರ ಫ್ರೆಂಡ್ಸ್. ಇಲ್ಲಿ ನೀವು ಹೆಚ್ಚಿಗೆ ತೊಗೋಬೇಕಂತ ಏನಿಲ್ಲ ಫ್ರೆಂಡ್ಸ್. ಇದು ಪರ್ಫೆಕ್ಟಾಗಿ ಒಂದು ಸಲ ಈ ರೀತಿ ಹೊಲಿದು ನೋಡಿಬೇಕಾದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ನಾವು ಫ್ರಂಟ್ ಲೆಂತ್ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫ್ರಂಟ್ ಲೆಂತನ್ನು ನಾವು ಆ ಶೋಲ್ಡರ್ ಜಾಯಿಂಟ್ ಪಟ್ಟಿಯಿಂದ ಈ ಮಿಡಲಲ್ಲಿ ಒಂದು ಟಕ್ಸ್ ಹಿಡಿದಿರ್ತೀವಲ್ವ, ಆ ಟಕ್ಸ್ವರೆಗೂ ಸ್ವಲ್ಪ ಎಳೆದು, ಭಾಳ ಎಳಿಬಾರ್ದು, ಸ್ವಲ್ಪ ಎಳೆದು ತೊಗೋಬೇಕು. ಇಲ್ಲಿ ನಮಗೆ 10.5 ಇಂಚಿಗೆ 10.5 ಇಂಚಿಗೆ ನಮಗೆ ಲೆಂತ್ ಬರ್ತಾಯಿದೆ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನಾವು ಉಕ್ಸ್ ಪಟ್ಟಿ ಏನು ಹಚ್ಚಿರ್ತೀವಲ್ವ, ಇಲ್ಲಿ ನಮಗೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿರ್ತೀವಿ. ಆ ಕ್ರಾಸ್ ಬೆಲ್ಟ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ರಾಸ್ ಬೆಲ್ಟ್ವರೆಗೂ ನಾವು ಅಳತೆ ಮಾಡ್ಕೊಳ್ಳಿ. ಇಲ್ಲಿ ನಮಗೆ 3.3 ಇಂಚ್ ಬರ್ತಾಯಿದೆ ಫ್ರೆಂಡ್ಸ್. 3.3 ಇಂಚ್. ಇಲ್ಲಿ ನೆಕ್ಕನ ಕಡೆಯಿಂದ ನಾವು 1/4 ಇಂಚ್ ಗ್ಯಾಪ್ನ ಬಿಟ್ಟು 3.3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ನಾವು 1 ಇಂಚ್ ಡೌನ್ ಮಾಡ್ಕೋಬೇಕಾಗುತ್ತೆ. 1 ಇಂಚ್ ಡೌನ್ ಮಾಡ್ಕೊಂಡ ನಂತರ ನಾವು ಸ್ಕೇಲ್ ಹಾಕ್ಕೊಳ್ಳಿ ಈ ರೀತಿ. ನೆಕ್ಸ್ಟ್ ಬಂದುಬಿಟ್ಟು
ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ನಾವಿಲ್ಲಿ 2.5 ಇಂಚನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಆ ಉಕ್ಸ್ಪಟ್ಟಿಗೆ ಅಂತ ಒಂದು ಖಾಲಿ ಅರ್ಧ ಇಂಚ್ ಬಿಟ್ಟಿದ್ವಲ್ಲ, ಅಲ್ಲಿಂದ ನಮಗೆ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಾದ ನಂತರ ನಮಗಿಲ್ಲಿ 30 ಎದೆ ಸುತ್ತಳತೆ ಆಗಿದ್ದರಿಂದ ಫ್ರೆಂಡ್ಸ್ ನಮಗೆ 2 ಇಂಚು ಟಕ್ಸ್ ಸಾಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ 36ವರೆಗೂ ಇದ್ದರೆ ನಮಗೆ 2.5 ಇರಬೇಕಾಗುತ್ತೆ. ಇಲ್ಲಿ ನಮಗೆ 2 ಇಂಚ್ ಸಾಕಾಗುತ್ತೆ. ಸೊ ಆ ಸೈಡ್ 1 ಇಂಚ್, ಈ ಸೈಡ್ 1 ಇಂಚ್ ಹಾಕ್ಕೊಂಡು ನಾವು ಇಲ್ಲಿ ಟಕ್ಸ್ನ ಮಾಡ್ತಾಯಿದ್ದೀನಿ. ಟಕ್ಸ್ ಆದ ನಂತರ ನಮಗೆ ಇಲ್ಲಿಂದ ನೋಡಿ ಈ ಸೈಡ್ ಉಕ್ಸ್ ಮತ್ತು ಕಾಸಪಟ್ಟಿ ಹತ್ತಿರ ಒಂದು ಟಕ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇದು ಹಾಫ್ ಮಾಡ್ಕೋಬೇಕಾಗತ್ತೆ. ಪೂರ್ತಿ ಲೆಂತ್ ತೊಗೊಂಡು ಅದರ ಹಾಫ್ ಎಷ್ಟು ಬರುತ್ತೋ ಅಷ್ಟಿಗೆ ಮಾರ್ಕ್ ಮಾಡಿಕೊಂಡು 2.5 ಇಂಚಿಗೆ ಮಾಡಿಕೊಂಡು ಇಲ್ಲಿ ಈ ಸೈಡ್ 1/4 ಇಂಚು, ಈ ಸೈಡ್ 1/4 ಇಂಚು ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸಲ ರಿಪೀಟ್ ಮಾಡಿ ನೋಡಿ ಫ್ರೆಂಡ್ಸ್, ಯಾಕಂದರೆ ಇದು ರಿಕಾರ್ಡಿಂಗು ಸಪ್ರೇಟಾಗಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಇದಾದ ನಂತರ ಆರ್ಮೋಲ್ ಹತ್ರ ಶೇಪನ್ನು ಟಕ್ಸನ್ನು ಹಿಡಿಬೇಕು. ಇವಾಗ ಈ ಟಕ್ಸ್ ಫಸ್ಟ್ ಟಕ್ಸ್ ಏನಿರುತ್ತಲ್ಲ ಅದರ ಸೀದಾ ಅಪೋಸಿಟ್ ನಾವು ಸ್ಕೇಲ್ನ ಇಟ್ಕೊಂಡು ಇಲ್ಲಿಂದ ಎಷ್ಟು ಬಂದಿದೆ ನೋಡಿ, 2 ಇಂಚ್ ಬಂದಿದೆ. ಸೊ ಇದೇ ರೀತಿ ನಮಗೆ ಇಲ್ಲಿ ಫಸ್ಟ್ ಟಕ್ಸ್ ಸೆಂಟ್ರಲ್ ಟಕ್ಸ್ ಏನಿರ್ತದಲ್ಲ ಅಲ್ಲಿಂದನೂ ಕೂಡ 2 ಇಂಚು ಅಳತೆ ಇರಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದಾದ ನಂತರ ನೋಡಿ ಇಲ್ಲಿ ಜಾಯಿಂಟ್ ಹತ್ತಿರ ನಮಗೆ ಸೊಂಟದ ಜಾಯಿಂಟ್ ಹತ್ತಿರ ಒಂದು 1 ಇಂಚ್ ತೊಗೋಬೇಕಾಗುತ್ತೆ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಕಪ್ ಶೇಪ್ ನಮಗೆ ಕರೆಕ್ಟಾಗಿ ಕೂಡೋ ಥರ ಸ್ವಲ್ಪ ಕ್ರಾಸಾಗಿ ರೌಂಡಾಗಿ ತೊಗೋಬೇಕಾಗುತ್ತೆ. ಇದು ನಮಗೆ ಕಪ್ ಶೇಪ್ ಸರಿಯಾಗಿ ಕರೆಕ್ಟಾಗಿ ಕೂಡುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ವಿಷಯನ ಹೇಳೋದನ್ನು ಮರೆತಿದ್ದೀನಿ ಫ್ರೆಂಡ್ಸ್, ಸೊಂಟದ ಅಳತೆನ ನಾನು ಇಲ್ಲಿ ತೊಗೊಂಡಿಲ್ಲ. ಸೊ ಲಾಸ್ಟಲ್ಲಿ ಇದನ್ನು ಹೇಗೆ ಮೆಜರ್ಮೆಂಟ್ ಮಾಡ್ಕೋಬೇಕಂತ ಹೇಳಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಕ್ರಾಸ್ ಪಟ್ಟಿ ನಮಗೆ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ಕ್ರಾಸ್ ಪಟ್ಟಿಗೋಸ್ಕರ ನಾವು ಮೆಜರ್ಮೆಂಟ್ ಬೇಕಾಗುತ್ತೆ. ಅಳತೆ ಬ್ಲೌಸಲ್ಲಿ ಕ್ರಾಸ್ ಪಟ್ಟಿ 3 ಇಂಚಿದೆ. ಇಲ್ಲಿ ನಾವು ಟಕ್ಸ್ ಹಿಡಿದಿರ್ತೀವಲ್ವ, ಆ ಟಕ್ಸ್ ಪಾಯಿಂಟಿಂದ ಒಂದು ಮೆಜರ್ಮೆಂಟ್ ತೊಗೋಬೇಕಾಗತ್ತೆ. 2.8 ಇದೆ, ಇಲ್ಲಿ ನಮಗೆ 2.2 ಇದೆ ಫ್ರೆಂಡ್ಸ್. ಸೊ ನಮಗೆ ಎಷ್ಟು ಬಂದಿದೆ ಅಲ್ವಾ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಮಾಡಿ ನಾವು ತೊಗೋಬೇಕಾಗತ್ತೆ. ಇಲ್ಲಿ ನಮಗೆ ಸೆಂಟರ್ ಟಕ್ಸ್ ಮಾರ್ಕಿಂಗ್ ಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಬ್ಲೌಸಲ್ಲಿ ಕಟ್ ಮಾಡಿದಾಗ ಕೆಳಗೆ ಉಳಿದಿರ್ತಲ್ವ ಆ ಪಾಯಿಂಟನ್ನು ಹಿಡ್ಕೊಂಡು ನಾವು ಸೆಂಟರ್ ಟಕ್ಸನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಮಗೆ 3.5 ಇಂಚಿಗೆ ಸೆಂಟರ್ ಟಕ್ಸ್ ಬಂದಿದೆ. ಸೊ ಇಲ್ಲಿಂದ ನಮಗೆ ಬ್ಲೌಸ್ ಮೆಜರ್ಮೆಂಟಲ್ಲಿ ಮಾಡಿದಾಗ ಎಷ್ಟು ಬಂದಿತ್ತೋ ಅದಕ್ಕಿಂತ ನಾವು 1 ಇಂಚ್ ಎಕ್ಸ್ಟ್ರಾ ಮಾಡಿ ತೊಗೋಬೇಕಾಗುತ್ತೆ. ಸೇಮ್ ಫ್ರೆಂಡ್ಸ್, ಫಸ್ಟಿಂದ ಇಲ್ಲಿ ಲಾಸ್ಟ್ ಜಾಯ್ನಿಂಗ್ವರೆಗೂ ನಾವು 1 ಇಂಚ್ ಎಕ್ಸ್ಟ್ರಾ ಮಾಡಿ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಕೇಲ್ ಹಾಕಿ ಲೈನನ್ನು ಹಾಕೋಬೇಕಾಗತ್ತೆ. ಇದು ಕ್ರಾಸ್ ಬೆಲ್ಟ್, ಇದನ್ನು ಕಟ್ ಮಾಡಿ ತಗೊಳ್ಳೋಣ. ಇಲ್ಲಿ ನಾವು ಸ್ಲೀವ್ ಮೆಜರ್ಮೆಂಟ್ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಯಾಕೆಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ಲೀವ್ನ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡಿ ತಗೊಂಡ್ಮೇಲೆ ಇದ್ರದ್ದು ಇನ್ನೂ 2 ಪೀಸ್ ಬೇಕಾಗುತ್ತೆ ಫ್ರೆಂಡ್ಸ್, ಅದನ್ನು ನೀವು ಮಾಡ್ಕೋತೀರಾ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಗಲೇ ಹೇಳಿದ್ನಲ್ವ ಇಲ್ಲಿ ಮರ್ತಿದ್ದೀನಿ ಅಂತ, ನಾವು ಸೊಂಟದ ಅಳತೆನ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿದಾಗ 3 ಇಂಚು ಬಂತು. ಸೊ 3 ಇಂಚನ್ನು ಬಿಟ್ಟು ನಾವು ಆ ಪಾಯಿಂಟಿಂದ ನನಗೆ 6.1 ಇಂಚ್ ಬಂದಿದೆ ಅಲ್ವಾ, 6.1 ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನನ್ನು ತೊಗೋಬೇಕು. ನನಗೆ ಇಲ್ಲಿ ಕಮ್ಮಿ ಬಿದ್ದಿದೆ ಫ್ರೆಂಡ್ಸ್, ನಾನು ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡ್ಕೋತೀನಿ. ಸೊ ಇದಿಷ್ಟು ಬ್ಲೌಸ್ ಕಟಿಂಗ್ ಫ್ರೆಂಡ್ಸ್. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.